ಜಮಖಂಡಿ ನಗರದ ಪ್ರತಿಷ್ಠಿತ ಬಿಎಲ್ಡಿ ಕಾಲೇಜಿನಲ್ಲಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಹಾಗೂ ಬಿಎಲ್ಡಿ ಸಂಸ್ಥೆಯ ವಾಣಿಜ್ಯ ಬಿಎಚ್ಎಸ್ ಕಲೆ ಮತ್ತು ಟಿಜಿಪಿ ವಿಜ್ಞಾನ ಮಹಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ಬಸವಣ್ಣ ಮತ್ತು ಕನಕದಾಸರು ತೌಲನಿಕ ನೋಟ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಅರ್ಥಪೂರ್ಣವಾಗಿ ಜರುಗಿತು. ಸಂಸ್ಥೆಯ ಆಡಳಿತಾಧಿಕಾರಿ ಪ್ರೊಫೆಸರ್ ಎಸ್.ಎಚ್. ಲಗಳಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರದ ಸಮನ್ವಯ ಅಧಿಕಾರಿ ಭಾರತಿ ಹೆಗಡೆ ಮಾತನಾಡಿ, ತಂತ್ರಜ್ಞಾನ ಬೆಳೆದಂತೆ ಮಾನವೀಯತೆ ಮರೆಮಾಚಿದೆ, ಜಾತೀಯತೆ ತಾಂಡವಾಡುತ್ತಿದೆ. ನಮ್ಮೊಳಗಿನ ಮಲಿನತೆ ತೊಲಗದೆ ಹೋದರೆ ಯಾವ ತಂತ್ರಜ್ಞಾನಗಳು ಏನೂ ಮಾಡಲಾಗದು. ಹಾಗಾಗಿ ಬಸವಣ್ಣ ಮತ್ತು ಕನಕದಾಸರ ಚಿಂತನೆಗಳು ಇಂದಿಗೂ ಪ್ರಸ್ತುತ ಎಂದು ಅಭಿಪ್ರಾಯಪಟ್ಟರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ.ಡಿ. ಪೋಳ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಾತೀಯತೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಶ್ರಮಿಸಿದ ಶರಣರ ಪೈಕಿ ಬಸವಣ್ಣ ಮತ್ತು ಕನಕದಾಸರು ಅಗ್ರಗಣ್ಯರು. ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಸ್ತ್ರೀ ಸ್ವಾತಂತ್ರ್ಯ, ಅಂತರ್ಜಾತಿ ವಿವಾಹಕ್ಕೆ ಒತ್ತು ನೀಡಿದರು. ಕನಕದಾಸರು ಕೀರ್ತನೆಗಳ ಮೂಲಕ ಸಾಮಾಜಿಕ ಸಮಾನತೆ ಸಾರಿದ್ದಾರೆ ಎಂದು ಹೇಳಿದರು. ವಿಚಾರಗೋಷ್ಠಿ. ಇದೇ ವೇಳೆ ಬಸವಣ್ಣ ಮತ್ತು ಕನಕದಾಸರಲ್ಲಿ ನುಡಿ ಮೌಲ್ಯ ಕುರಿತು ನೇಸರಗಿಯ ಡಾಕ್ಟರ್ ವಿನಯ್ ನಂದಿಹಾಳ್ ಮಾತನಾಡಿದರು. ಬಸವಣ್ಣ ಮತ್ತು ಕನಕದಾಸರು ಮಾನವೀಯ ಮೌಲ್ಯಗಳ ಕುರಿತು ಕೊಪ್ಪಳದ ಡಾಕ್ಟರ್ ಪಾರ್ವತಿ ಕನಕಗಿರಿ ತಮ್ಮ ವಿಚಾರವನ್ನು ಮಂಡಿಸಿದರು. ಬಸವಣ್ಣ ಕನಕದಾಸರಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಂಶಗಳು ಕುರಿತು ರಾಣೆಬೆನ್ನೂರಿನ ಡಾಕ್ಟರ್ ರವಿ ಎಂ ಅಭಿಪ್ರಾಯ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಸಂಕಿರಣದ ಸಂಚಾಲಕರಾದ ಡಾಕ್ಟರ್ ಆನಂದ್ ಉಪ್ಪಾರ್, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಡಿ.ಎಸ್. ನಿಟ್ಟೂರ್, ಡಾಕ್ಟರ್ ರವಿಶಂಕರ್, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಬೀರಣ್ಣ, ಹಿರಿಯರಾದ ನಾಗಪ್ಪ ಸನದಿ, ಬಿಎನ್ ಅಸ್ಕಿ, ಎಸ್ಪಿ ಮಟೋಳಿ, ಡಾಕ್ಟರ್ ಉತ್ತಮ್ ವಡಗೋಲೆ, ಡಾಕ್ಟರ್ ಎಲ್.ಎಸ್. ಪಡ್ತಾರೆ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಪ್ರೊಫೆಸರ್ ಶ್ರೀನಿವಾಸ್ ಕಟ್ಟಿಮನಿ ಸ್ವಾಗತಿಸಿದರು. ಪ್ರೊಫೆಸರ್ ಎಸ್.ಪಿ. ಗದ್ಯಾಳ್ ನಿರೂಪಿಸಿದರು. ಉತ್ತಮ್ ಕಾಂಬಳೆ ಅವರು ವಂದಿಸಿದರು. ವರದಿ ಶಿವಾನಂದ್ ನೇಗಿಹಾಳ್, ಪ್ರದೀಪ್ ಶೆಗುನ್ಸಿ, ಪರ್ವಾ ನ್ಯೂಸ್, ಜಮಖಂಡಿ. ನಮ್ಮಲ್ಲಿ ಶಾಂತಿ ಮತ್ತು ಸಾಮರಸ್ಯ ತುಂಬಾ ಶಾಸ್ತ್ರಗಳು ಬರುತ್ತವೆ ಕನ್ನಡದಲ್ಲಿ. ಯಾವಾಗ ಶಾಂತಿಯ ಮಾತುಕತೆ ನಡೀತಿ, ಯಾವಾಗ ಯುದ್ಧ ಅಥವಾ ಹಿಂಸೆ ಸಂದರ್ಭ ಇರ್ತದ ಅವಾಗ ಶಾಂತಿ. ಕನ್ನಡ ಒಂದು ದೊಡ್ಡ ಸಂಗಮ ತತ್ವವನ್ನ ಇಲ್ಲಿದ್ದು ನಮ್ಮ ಬೆಳೆದ ಬಿಡೋದಿದ್ರೆ ನಾವು ಇವತ್ತಿನವರೆಗೂ ಅರ್ಥ ಮಾಡ್ಕೊಂಡಿಲ್ಲ. ಈ ಸಂಗಮ ತತ್ವಗಳ ಮುಖ್ಯ ಗುಣ ಸಮೂಹ ಪ್ರಜ್ಞೆಯನ್ನ ಬೆಳೆಸೋದು. ಸಮೂಹ ಪ್ರಜ್ಞೆಯನ್ನ ನಾವು ನಮ್ಮ ಪೀಠಿಕೆಯನ್ನು ಆರಂಭವಾದರೆ ಭಾರತದ ಜನಗಳ ನಾವು ಸೊ ಈ ಸಂಗಮಗೊಳ್ಳೋದೆ ಇವರ ದೊಡ್ಡ ಕನಸಾಗಿತ್ತು ಅನ್ನೋದನ್ನು ನಾವು ನಾನು ಅಹಂ ಇದೆಯಲ್ಲ, ನಮ್ಮ ಹುದ್ದೆ ಇರ್ಬೋದು ಅಥವಾ ಜಾತಿ ಇರ್ಬೋದು, ವರ್ಗ ಇರ್ಬೋದು, ಲಿಂಗ ಇರ್ಬೋದು, ಏನೇ ಇರ್ಬೋದು, ಅದನ್ನ ನೀರುವಿಕೆ ಇದೆಯಲ್ಲ ಅಲ್ಲಿ ಮನುಷ್ಯ. ಹಾಗಾಗಿ ನಾನು ಹೋದರೆ ಹೋಗ